ಮನಸ್ಸಿಂದ ನಿಮ್ ಟ್ರಾನ್ಸ್ಫರ್ ಇಂಟಿಮೇಷನ್ ಇವತ್ತಿಲ್ಲಿ ಬಂದು ಬಿಡ್ತು ಸರ್. ನಾನು ಹೆಡ್ ಕಾನ್ಸ್ಟೇಬಲ್ ನಂಬರ್ 440, ಹೆಸರು ಬಾಲಯ್ಯ. ನಾನು ಬರೀ ಕಾನ್ಸ್ಟೇಬಲ್ ನಂಬರ್ 220, ಹೆಸರು ನರಸಯ್ಯ. ಇವರಿಬ್ಬರನ್ನು ಸ್ಟೇಷನ್ ಕರ್ಕೊಂಬನ್ನಿ. ಏ 440, ಒಂದ್ ಲೋಟ ನೀರು ಕೊಡು. ಯಾವನೋ ನನ್ನ ನಂಬರ್ ಹಿಡ್ ಕರೆಯವನು. ಇನ್ಸ್ಪೆಕ್ಟರ್ ಆಗ್ತಾನೆ ನಿನ್ನ ಕರೆಯೋದು. ಏಯ್, ಅವರು ನಮ್ ಸಾಹೇಬ್ರು ಕಣೋ, ಬೇಕಾದ ಕರೀತಾರೆ ಕಣೋ. ನೀನ್ ಯಾವನೋ ಕರೆಯೋಕೆ? ಅಯೋಗ್ಯ ಅಯೋಗ್ಯ. ನೀನು ಮೊದಲು ಯೋಗ್ಯನಾಗಿ ಆಮೇಲೆ ಇನ್ನೊಬ್ರು ಅಯೋಗ್ಯ ಅನ್ನು. ಏಯ್, ನೀನ್ ಯಾವನೋ ಅದನ್ನ ಕೇಳೋಕೆ? ನಿನ್ನ ಅಳಿಯ, ನಿನ್ನ ಮಗಳ ಗಂಡ. ಮುಚ್ಚುಬಾಯ್ ಪಂಡ. ನೀನ್ ಡ್ಯೂಟಿಲಿದೀಯಾ, ನಾನು ಹೆಡ್ ಕಾನ್ಸ್ಟೇಬಲ್. ಮರ್ಯಾದೆ ಕೊಟ್ಟು ಮಾತಾಡು. ಅಯೋಗ್ಯ ಅಯೋಗ್ಯ. ತಿರ್ಗಾ ಅಯೋಗ್ಯ ಅಂತೀಯ? ಮಾವ, ಮಗಳನ್ನ ಕೊಟ್ಟು ಮದುವೆ ಮಾಡಿದೆ. ಅಳಿಯನ್ನು ಮಗಳನ್ನ ಮನೇಲಿ ಇಟ್ಕೊಂಡು 3 ವರ್ಷ ಆಯ್ತಲ್ಲ. ಈ 3 ವರ್ಷದಲ್ಲಿ 3 ನಿಮಿಷವಾದ್ರೂ ಅವಕಾಶ ಕೊಟ್ಟಿದೀಯಾ ನಾವಿಬ್ರು ಮಾತಾಡ್ಕೊಳಕ್ಕೆ? ಲೋ, ನಿನ್ನೆ ಹೋಗ್ತೆ ನನಗ್ ಗೊತ್ತಿಲ್ವೇನೋ. ನಿನಗೆ 3 ನಿಮಿಷ ಅವಕಾಶ ಕೊಟ್ರೆ ಪಾರ್ಟಿ ಆ ಜ್ಯುವೆಲರ್ ಕೇಸ್ ಫೈಲ್ ತಗೋ. ಈ ನೀಲಿ ಫೈಲು ಮಾವ. ಮಾವ? ಹೌದು ಸರ್, ನನ್ ದುರಾದೃಷ್ಟ ಇವಂಗೆ ನನ್ನ ಮಗಳು ಕೊಟ್ರು. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಸರ್, ನನ್ ಕೇಳ್ತಿದ್ರು ನಮ್ಮ ಮಾವನ್ ಕೇಳ್ತಿದ್ರು. ನಿನ್ನೆ ಕೇಳ್ತಾ ಇರೋದು. 3 ವರ್ಷ ಆಯ್ತು ಸರ್. ಎಷ್ಟು ಜನ ಮಕ್ಕಳು? ಈ ಪ್ರಶ್ನೆ ಊರ್ಗೂರೇ ಕೇಳ್ತಾ ಇದೆ ಸರ್. ನನಗೆ ತುಂಬಾ ಅವಮಾನ, ತಲೆ ತಗ್ಸೋಕಾಗ್ದು. ಯಾಕಯ್ಯ, 2 ಜನ ಮಕ್ಕಳ ನಿನಗೆ? ಮಕ್ಕಳು ಬಿಟ್ಟರೆ ಸರ್ ಮಕ್ಕಳಾಗೋದು. ಇವನು ಶುದ್ಧ ಬೋದ್ಗಾರ ಸರ್. ಇವನ್ ಮಾಡುವ ಕೆಲಸ ಕೈ ಕೊಡ ತೋರಿಸಿ ಲಾಕಪ್ ಕಾಯ್ಬೇಕು. ವಾಟ್ಸ್ ದ ಮ್ಯಾಟರ್? ಮಗಳನ್ನ ಮದುವೆ ಮಾಡಿಕೊಟ್ರೆ 10,000 ರೂಪಾಯಿ ಕೊಡ್ತೀನಿ ಇಂದ. ಕೊಡು ಒಂದೇ. ನಿಶ್ಚಿತಾರ್ಥಕ್ಕೆ ಕೊಡ್ತೀನಿ ಇಂದ. ನಿಶ್ಚಿತಾರ್ಥಕ್ಕೆ ಕೇಳಿದ್ರೆ ವರಪೂಜೆ ಕೊಡ್ತೀನಿ ಇಂದ. ವರಪೂಜೆ ಕೇಳಿದ್ರೆ ತಾಳಿ ಕಟ್ಟುವಾಗ ಕೊಡ್ತೀನಿ ಇಂದ. ತಾಳಿ ಕಟ್ಟುವಾಗ ಕೇಳಿದ್ರೆ ಗಲಾಟೆ ಮಾಡ್ದ. ನಾನು ಗಲಾಟೆ ಮಾಡಿದೆ. 10,000 ಟ್ರೂ ನೋಟ್ ಬರ್ಕೊಟ್ಟು ನಿಷೇಧಕ್ಕೆ ಕೊಡ್ತೀನಿ ಇಂದ. ನಾನು ಯೋಚನೆ ಮಾಡಿದೆ, ತಾಳಿ ಕಟ್ಟುವಾಗಲೇ ಕೊಡದೆ ಇದ್ದವನು ನಿಷೇಧಕ್ಕೆ ಹ್ಯಾಕ್ ಕೊಡ್ತಾನೆ ಅಂತ ಆ ನಿಷೇಧನೇ ನಿಷೇಧ ಮಾಡಿಬಿಟ್ಟೆ ಸರ್. ಅವಾಗ್ಲಿಂದಲೇ ಸರ್ ನನಗೆ ಈ ತೊಂದರೆ ಆಗಿತ್ತು. ಕೊಡೋ ಚೈತ್ಯ ಲೋಕ ನಿಮಿಷ ಬೇಕು. ಯು ಕ್ಯಾನ್ ಗೋ. ಕಂಫರ್ಟಬಲ್ ಆಗಿದೆಯಾ ಸರ್ ಕ್ವಾರ್ಟರ್ಸ್? ಓಯ್, ಇಟ್ಸ್ ನೈಸ್, ಚೆನ್ನಾಗಿದೆ. ಸರ್, ನಿಮ್ಮಲ್ಲೊಂದು ಪ್ರಶ್ನೆ. ಏನು? ನೀವಿನ್ನೂ ಓರ್ಗ ಊದಿಸಿಲ್ವ ಸರ್? ಹಾಗಂದ್ರೆ ಅದೇ ನಾವಿನ್ನೂ ಮದುವೆ ಆಗಿಲ್ವೇ ಅಂತ ಕೇಳ್ತಾ ಇದ್ದಾನೆ. 220 ಇನ್ನೂ ಇಲ್ಲ. ಯಾಕೆ? ಯಾಕೆಂದ್ರೆ ಇಲ್ಲಿ ನರಸಿಂಹಮೂರ್ತಿ ಅನ್ನೋರು ಇದ್ರು. ಬಂದು 1 ವರ್ಷದಲ್ಲೇ ಕಲಾವತಿನ ಮದುವೆ ಮಾಡಿಕೊಂಡು ಪ್ರಮೋಷನ್ ನಲ್ಲಿ ಕೊಳ್ಳೇಗಾಲದ ಹತ್ರ ಸಿಂಗಾನಲ್ಲೂರು ಹೊಟ್ಟೋದ್ರು. ರಾಮಚಂದ್ರ ಇನ್ಸ್ಪೆಕ್ಟರ್ ಬಂದ್ರು, ಸೀತಾಬಾಯಿ ಅವ್ರನ್ನ ಮದುವೆ ಮಾಡ್ಕೊಟ್ರು. ಹನುಮಂತ ಟಾಪ್ನವ್ರು ಚಾರ್ಜ್ ತಗೊಂಡ ತಕ್ಷಣ ಸಮಸ್ತಕ ಮಣಿನ ಮದುವೆ ಆಗ್ಬಿಟ್ರು. ಹಾಗಾದ್ರೆ ಇದೊಂಥರ ಕಲ್ಯಾಣ ಮಂಟಪ ಅನ್ನು. ಗರ್ಮ ಗರ್ಮಾಗ 1 ಲೋಟ ಕಾಫಿ ಬಸಿಲ್ಲ? ಬೇಕಾಗಿಲ್ಲ, ನನ್ನ ಕೈ ಇದೆ. ಅದಲ್ಲ ಸರ್. ನೋಡಿ, ನೀವು ಸರ್ಕಾರಿ ನೌಕರರು, ಅಧಿಕಾರಿಗಳ ಪ್ರೈವೇಟ್ ಕೆಲಸಗಳನ್ನ ಮಾಡ್ಕೊಡು ತಪ್ಪು. ಹೋಗಿ ಸ್ಟೇಷನ್ಗೆ. ಆ ಗ್ಯಾಂಗ್ಸ್ಟರ್ಸ್ನ ಕೇರ್ಫುಲ್ ಆಗಿ ಕೊಡಿ. ನನಗೆ ದಬಾಯಿಸ್ತಂಗಲ್ಲ. ಏನ್ರಿ ಇದೆಲ್ಲ? ಹೇಗೆ ತಪ್ಪಿಸ್ಕೊಂಡು ಹೋದ್ರು ಅವರು? ಯಾರು 4-5 ಜನ ತಾಟಗಳು ಮುಟ್ಟಿ ಬಂದು ನನ್ನ ಹೊಡೆದು ಬಡ್ದು ಹೀಗೆಲ್ಲ ಕಟ್ಟಾಕಿ ಬೇಗ ಹೊಡೆದು ಅವರಿಬ್ಬರನ್ನು ಕರ್ಕೊಂಡು ಹೊರಟೋಗ್ತಿದ್ರು ಸರ್. ಸಾಕ ಇಲ್ಲಿದ್ದವ್ರು ಅಲ್ಲಿ ಎಲ್ಲಿ? ಸ್ಟೇಷನ್ ಹೊರಗಡೆ ಏನ್ ಮಾಡ್ತಾ ಇದ್ದಾರೆ? ಕೂತಿದ್ದಾರೆ. ಒಬ್ಬನ ಕೈಲಿ ಪೇಪರ್, ಇನ್ನೊಬ್ಬರ ಮೇಲೆ ಸಿಗರೇಟ್.
ಅವರಿಬ್ರು ಸತ್ತು ಹೋಗಿದ್ದಾರೆ. ಇಲ್ಲ, ಬದುಕಿದ್ದಾರೆ. Shut up! ಆ ಹೆಣಗಳನ್ನ ಪೋಸ್ಟ್ ಮಾರ್ಟಮ್ ಕಳ್ಸೋದು ಕೇಳ್ಕೊಂಡು ಮಾಡಿ. Go on. ಏನೇ ಮಾಡ್ತಿದ್ದೀಯಾ? ಮರ್ಯಾದೆ. ಹೋಗು, ನೀನು ಹೋಗೋ. ನೀನು ಹೋಗು. ಹೋಗೋ. ಅದ್ರಲ್ಲಿ ನೀನ್ ತಾನೇ ಹೆಸರುವಾಸಿ, ನೀನೇ ಹೊರು. ಮರ್ಯಾದೆ. ಹೋಗೋ. ಬನ್ನಿ ಬನ್ನಿ. ಕೈನ ಎರೆಯ ಈಕೇನ ನಿನ್ನ ಹೆಂಡತಿ ಅಂತ ತಿಳ್ಕೊಂಡ್ಬಿಟ್ಟಿಯ? ಹೆಂಡತಿ ಕೈ ಹಿಡಿಯೋಕು ಹೊತ್ತು ಗೊತ್ತು ಇಲ್ವೇನು? ಹೆಂಡತಿ ಮೇಲೆ ಮುಗಿದು ಹೋಯ್ತು, ಹೊತ್ತೇನೋ ಗೊತ್ತೇನು? ಅದಕ್ಕ ಪ್ರಸಂಗ. ದಬಾಯಿಸಿ, ಚೆನ್ನಾಗಿ ದಬಾಯಿಸಿ. ದಬಾಯಿಸೋ ಕೆಲಸನೇ ನಮ್ದು, ಮಧ್ಯ ಮಾತಾಡ್ಕೂಡ್ದು. ಏನೆಯ ರಸ್ತೆಯಲ್ಲೇ ಪ್ರೀತಿ ಮಾಡೋದು ತಪ್ಪು. ನಾಳೆಯಿಂದ ಪಾರ್ಕ್ ನಲ್ಲಿ ಪ್ರೀತಿ ಮಾಡ್ತೀನಿ. ಅರೆ ಪಾರ್ಕ್ ನಲ್ಲಿ ಮಾಡ್ಕೊಡ್ದಯ್ಯ, ಇದೆಲ್ಲ ಮನೆಯಲ್ಲೇ ಆಗ್ಬೇಕು. ಮನೆಯಲ್ಲಿ ನಡೆಯೋ ಕೆಲ್ ಬಿಡ್ತಾನೆ. ಮಾವ ಅಂತ ಒಬ್ರು ಇರ್ತಾರಲ್ಲ. ನಮ್ಮ ಮನೇಲಿ ಮಾವ ಇಲ್ಲ, ನಾನು ಮನೇಲೆ ಪ್ರೀತಿ ಮಾಡ್ಕೋತೀನಿ. ನೋಡಿದ್ರ ಹೇಳ್ತಿರೋದು? ನೋಡ್ತಾ ಇದ್ದೀನಮ್ಮ, ನೋಡ್ತಾ ಇದ್ದೀನಿ. ಇವನ್ ಈ ಊರಿಗೆ ಬಂದಾಗಾಯ್ತು, ನಾನು ಫಾಲೋ ಮಾಡ್ತಲೇ ಇದ್ದೀನಿ. ನಡೆಯ ಪೊಲೀಸ್ ಸ್ಟೇಷನ್ಗೆ. ಪೊಲೀಸ್ ಸ್ಟೇಷನ್ ತಾನೆ? ನಡೀರಿ. ನೀವ್ ಇವನ್ನ ಕರ್ಕೊಂಡು ಹೋಗು, ನಾನು ಇವ್ರನ್ನೆಲ್ಲ. ಬೇಡ, ನನ್ನಿಂದ ಸ್ಟೇಷನ್ಗೆ ಬಾ. ಓಹೋ, ಶಾಕ್, ಎಲೆಕ್ಟ್ರಿಕ್ ಶಾಕ್. ಇನ್ನಾಯ್ತು ಅವನ್ ಗತಿ. ಸುಮ್ನಿದೆ, ಅಂತವ್ರಿಗೆಲ್ಲ ಹಾಗೆ ಆಗ್ಬೇಕು. ಬನ್ನಿ ಹೋಗೋಣ. ಅನಾಹುತ ಅನಾಹುತ, ಅಟ್ಸ್ಕೊಂಡ್ ಬರ್ತಾ ಇದ್ದಾರೆ, ನನ್ನ ಅಟ್ಸ್ಕೊಂಡ್ ಬರ್ತಾ ಇದ್ದಾರೆ. ಪ್ಲೀಸ್ ಯಾಕ್ರಿ, ಏನ್ರಿ ಆಯ್ತು? ಹೆಲ್ಪ್ ಮೀ. ಏನ್ರಿ ಆಯ್ತು ಅಂತ ಪ್ರಶ್ನೆ ಕೇಳ್ತಾ ಇದ್ದೀರಾ? ನನ್ನಷ್ಟಕ್ಕೆ ನಾನು ದೇವರೇ ಅಂತ ಸುಮ್ಮನಿದ್ದೆ, ಹಿಡಿದು ಪೊಲೀಸ್ನವ್ರು ಕೊಟ್ಬಿಟ್ರಿ ನನ್ನನ್ನ. ಇಲ್ಲ, ಏನು ಬಂದ್ಬಿಟ್ರಲ್ಲ? ಎಲ್ಲಿ ಬಂದ್ಬಿಟ್ಟೆ? ಎಲ್ರಿ ಬಂದ್ಬಿಟ್ಟೆ? ಸಂಸಾರ ಜ್ಞಾಪಕ ಬಂದ್ಬಿಡ್ತು, ರಿಮ್ಯಾಂಡಿಂದ ತಪ್ಪಿಸ್ಕೊಂಡ್ ಬಂದ್ಬಿಟ್ಟೆ. ಪ್ಲೀಸ್ ಹೆಲ್ಪ್ ಮೀ. ನಂದು ದೊಡ್ಡ ಸಂಸಾರ, 16 ಮಕ್ಕಳು ನನಗೆ. ಏನ್ ಹೇಳ್ತಾ ಇದ್ದೀರ ನೀವು? 16 ಮಕ್ಕಳ್ರಿ. ಅಪ್ಪನ ನೆನ್ಸ್ಕೊಂಡು ಕಿರೋ ಮೊರೋ ಅಂತ ಅರ್ಸ್ಕೊತಾ ಇರ್ತಾರೆ. ಅಯ್ಯೋ, ಸೇವ್ ಮಾಡಲ್ಲ. Yes, we shall save him. ಸರಿ, ನೀವು ಬನ್ನಿ. ಥ್ಯಾಂಕ್ ಯು ವೆರಿ ಮಚ್. ನೀವು ಪಕ್ಕಕ್ಕೆ ಸರಿಬೇಕು, ನಾವು ಮುಂದಕ್ಕೆ ಹೋಗ್ಬೇಕು. 220. ನಾನು ಒಂದ್ ಕಡೆಯಿಂದ ತಲಾಶ್ ಮಾಡ್ಕೊಂಡ್ ಬರ್ತೀನಿ. ನೀನ್ ಇವ್ರನ್ನೆಲ್ಲ ಸಾಲಾಗಿ ನಿಲ್ಸಿ, ಇವ್ರ ಮೇಲೆ ನಿಗಾ ಇಡು. ಫಾರಂ ದ ಲೈನ್. ಏನ್ ಮಾಡ್ತಿದ್ದೀಯಾ? ನೀವ್ ಹೇಳಿದ್ ಮಾಡ್ತಾ ಇದ್ದೀನಿ. ನಾನೇನ್ ಹೇಳ್ದೆ? ನಿಗಾ ಇಡು ಅಂದ್ರಿ, ಒಂದು ಕಡೆಯಿಂದ ಇಡ್ತಾ ಇದ್ದೀನಿ. ಕರೆಕ್ಟ್. ನೋಡು,
ನಾನು ಅಲ್ಲೆಲ್ಲ ಹುಡುಕ್ತೆ ಇಸಂ ನಾಪತ್ತೆ, ನೀನ್ ಹುಡುಕದ ಇಲ್ಲ. ಹುಡುಕು. ಏನ್ ಹುಡುಕ್ತಾ ಇದ್ದೀರಿ? ಬೆಳಿಗ್ಗೆ ನಿಮ್ ಕಡೆ ಜಗಳ ಆಡದ್ನಲ್ಲ, ಅವನು ಇದ್ರೊಳಗೆ ಇದಾನೇನೋ ಅಂತ ನೋಡ್ತಾ ಇದ್ದೀನಿ. ಕೇಳ್ದೇನೆ ಉಷಾ, ಮನುಷ್ಯ ಏನಾದ್ರೂ ಫ್ಲವರ್ ವಾಸ್ ನಲ್ಲಿ ಇರ್ತಾನೇನೋ? ಇವರು ನಿಮ್ಮನ್ನ ನೋಡಿ ನಗ್ತಾ ಇದ್ದಾರೆ. ಇಷ್ಟು ಜನ ಹೆಣ್ಣು ಹುಡುಗರ ಮಧ್ಯೆ ಒಬ್ಬ ಗಂಡು ಹುಡುಗ ಬಂದ್ರೆ ಸುಮ್ಮನೆ ಬಿಡ್ತಿದ್ವೇನೋ? ಏನ್ ಮಾಡ್ತಿದ್ರಿ? ಏನ್ ಮಾಡ್ತಿದ್ವಾ? ಹೀಗ್ ಗಟ್ಟಿಯಾಗಿ ಹಿಡ್ಕೊಂಡು ನಿಮಗೆ ಹ್ಯಾಂಡ್ ಓವರ್ ಮಾಡ್ಬಿಡ್ತಿದ್ವಿ. ನನಗೆ ಒಂದು ದಿವಸ ಆದ್ರೆ ಈ ರೀತಿ ಖಾಮೋಶ್. ಮನೆ ವಿಷಯ ಸ್ಟಾಪ್, ಡ್ಯೂಟಿ ಫಸ್ಟ್. 16 ಮಕ್ಕಳು ಪ್ಲೀಸ್. ಯಾರಿಗೆ 16 ಮಕ್ಕಳು? ನಮ್ಮ ಮಾವನವ್ರಿಗೆ. ಅವ್ರಿಗೆ ಮಕ್ಕಳು ಅಂದ್ರೆ ಇನ್ನೂ ಆಸೆ. ನಗಬೇಡಿ, ಸುಮ್ಮನಿದೆ. ಈ ಟಿವಿಗೆ ಆ ಬಾಗಿಲು ಬಿಟ್ಟು ಬೇರೆ ಯಾವ್ದಾದ್ರು ಬಾಗಿಲಿದೆಯೇ? ಇದೆ. ಎಲ್ಲಿದೆ? ಕಿಟಕಿ ಬಾಗ್ಲು. ಸೈಲೆನ್ಸ್. ನಾನು ಕೇಳಿದ್ದು ಕಿಟಕಿ ಬಾಗಿಲಲ್ಲ, ತಲಬಾಗ್ಲು. ತಲೆ ಇದ್ರಲ್ಲಿ ಬಾಗಿಲಿಡೋದು. ನೀವೇ ನೋಡಿದ್ರಲ್ಲ, ಬೇರೆ ಬಾಗ್ಲೇನಾದ್ರೂ ಇತ್ತೇನು? ಹಾಗಾದ್ರೆ ಕೊಟ್ಟ ಕೈ, ಕೊಟ್ರು ಕೈ ಇಲ್ಲಿಗೆ ತಾನೇ ಬಂದ್ರು. ಯಾರಿಲ್ಲ ಅಂದ್ರು. ಆಗೋದು ನಡಿ. ಬಲ್ಲೆ. ಥ್ಯಾಂಕ್ ಯು ವೆರಿ ಮಚ್. ಏನ್ ಸರ್, ಇಷ್ಟು ಸುಲಭವಾಗಿ ನಮ್ಮನ್ನ ಫೂಲ್ಸ್ ಮಾಡಿಬಿಟ್ರಿ? ಮಾರ್ವೇಷ ಅಂದ್ರೆ ಇದು ಪರ್ಫೆಕ್ಟು, ಪರ್ಫೆಕ್ಟು. ಅಷ್ಟು ಸುಲಭವಾಗಿ ಅಷ್ಟೊಂದು ಸ್ಮಗ್ಲಿಂಗ್ ಕೇಸನ್ನು ಕಂಡಿಡ್ದಿರೋದು. ನಮ್ ಡಿಪಾರ್ಟ್ಮೆಂಟ್ಗೆ ಹೆಮ್ಮೆ ಸರ್, ನಿಮ್ಮಂತ ಪೊಲೀಸ್ ಇನ್ಸ್ಪೆಕ್ಟರ್ ಇರೋದು. ಬೋತ್ ಆಫ್ ಯು ಗೆಟ್ ಔಟ್. ಗೆಟ್ ಔಟ್. ಮಿಸ್ಟೇಕ್ ಸರ್. ಓಹ್ ಸಾರಿ, ಡ್ರೆಸ್ ಚೇಂಜ್ ಮಾಡ್ಕೊಡಿ. ನಿಮಗೆಲ್ಲ ಮಾಡಿದ್ರೆ ಹೊಡಿತೀನಿ ಅಷ್ಟೇನೆ. ಭೀಮ, ಕೀಚಕ, ಘಟೋತ್ಕಚ ಇವರೆಲ್ಲ ಆದ ಮೇಲೆ ನಿಮ್ಮಪ್ಪ ಒಬ್ಬನೇ ಕಣೆ ಗಟ್ಟಿ ಮನುಷ್ಯ. ಈ ಊರಲ್ಲಿ ಎಷ್ಟೋ ಜನಕ್ಕೆ ಫ್ಲೂ ಬಂತು. ನಿಮ್ಮಪ್ಪನೇ ಫ್ಲೂ ಬಂದು ಒಂದು ದಿವಸ ಮಲಗಲಿಲ್ವಲ್ಲ? ನೋಡಿ, ಅಪ್ಪನ ಹೀಗೆಲ್ಲ ಅಂದ್ರೆ ನಂಗೆ ಕೋಪ ಬರುತ್ತೆ. ನನಗೆ ಕೋಪ ಬರುತ್ತೆ, ನನಗೆ ಸಂಕಟ ಆಗುತ್ತೆ. ಅಲ್ಲ, ಇನ್ನೊಂದ್ ಸಾರಿ ಪ್ರೀತಿಯಿಂದ ನೋಡ್ಬೇಕು, ಸಂತೋಷನ ಮಾತಾಡ್ಬೇಕು ಅಂತ ನಾನಿದ್ರೆ ಒಂದು ನಿಮಿಷ ಅವಕಾಶ ಕೊಡಲ್ವಲ್ಲ ಆ ನಿಮ್ಮಪ್ಪ. ಅವರಂತ ಅಪ್ಪನೇ ಅಪ್ಪ ಬೇಕು ಫಾ. ಭಲೆ ರಾಜ, ನಿನ್ನ ಸಾಕಿದ್ರೆ ಸಾರ್ಥಕ ಆಯ್ತು ಕಣು. ಡ್ಯೂಟಿ ಅಂದ್ರೆ ಹಿಂಗಲ್ವೇನೋ ಮಾಡ್ಬೇಕಾದ್ದು. ಅದನ್ನಾದ್ರೂ ನೋಡ್ ಕಲ್ತ್ಕೋ. 3 ಹೊತ್ತು ಮನೇಲೆ ದಿವ್ಸ ಸಾಯ್ತೀಯ, ಸಂಬಳದ ದಿವ್ಸ ಮಾತ್ರ ಪೊಲೀಸ್ ಸ್ಟೇಷನ್ ಕೊಟ್ಟಾಗ್ತೀಯ. ಮುಚ್ಚ ಬಾಯಿ ಪರಮ. ನಾನ್ ಇಲ್ದೇ ಇದ್ದಾಗ ನನ್ನ ಮಗಳ ಜೊತೆ ಕದ್ದು ಚಕ್ಕಂದ ಆಡ್ತಾ ಇದೆಯೇನೋ? ನಾನೇ ಕದ್ದು ಚಕ್ಕಂದಾಡ್ಲಿ, ಇವಳು ನನ್ನ ಹೆಂಡತಿ. ಲೋ, ತಾಳಿ ಕಟ್ಬಿಟ್ಟು ಮಾತ್ರಕ್ಕೆ ಹೆಂಡತಿ ಆಗೋಗ್ಬಿಟ್ಲೇನೋ? ನನಗ್ ಕೊಡ್ಬೇಕಾದ 10,000 ನನ್ನ ಮುಂದೆ ಜನ ಎಣಿಸಿದ ಮೇಲೆ ಅವಳು ಮೈ ಮುಟ್ಟು. ಪಾಪ ಪುಣ್ಯದ ಪಾಠ ನಂಗೆ ಕೊಡಕ್ ಬರ್ಬೇಡ, ಮಲ್ಕ ಹೋಗು. ಹೋಗ, ಅಟ್ಟದ ಮೇಲೆ ಕಿತ್ಕೊಳ್ಳೋ. ಹೆಗ್ಣ ಹೆಗ್ಗಡ ಹೆಗ್ಗಡ ಅಂತೆ ಹೆಗ್ಗಡ. ನಿಮ್ಮಪ್ಪ ಹೆಗ್ಗಡ, ನಿಮ್ ತಾತ ಹೆಗ್ಗಡ,
ನೀನೊಂದು ಬರೀ ದೊಡ್ಡ ಹೆಗ್ರ. ನಾಯಿನ ಬೇರೆ ಬಿಟ್ಬಿಟ್ಟು ಕೊಡಬಾರ್ದು ಕಷ್ಟ ಕೊಡ್ತಾ ಇದ್ದಾನೆ. ಇವನೇ ಸಾಕಾಗಿದ್ದ, ಇನ್ ನಾಯಿ ಹಾಕ್ಬೇಕು. ಅಯ್ಯೋ ರಾಧಾ, 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 ಏನಪ್ಪ? ಏನಮ್ಮ ಅದು ಅಡಿಗೆ ಮನೆಯಲ್ಲಿ ಸದ್ದು? ಎಲ್ಲ ಬೆಕ್ ಬಂದಿರ್ಬೇಕು ಅಂತ ಕಾಣಿಸುತ್ತೆ. ಪಾಠ ಓಡಿಸ್ತಾ ಇದೆ, ಓಡಿಸ್ಬರ್ತೀನಿ. ನೋಡು, ಇನ್ನೊಂದು ಸಾರಿ ಬರ್ದೇ ಇಲ್ಲ ಕಾಲ್ ಮುರಿದು ಹಾಕ್ಯಾಡ್ತೀನಿ. ಇದೇನು ಅಂದ್ರೆ? ಇನ್ನೇನು ಮಾಡ್ಲೆ? ಏನ್ ತಿಂತಾ ಇದ್ದೀರಿ? ನೋಡು, ನಿದ್ದೆ ಬರ್ಲಿಲ್ವಲ್ಲ, ಅದಕ್ಕೆ ಮಾವನ್ ಕಾಯಿಗೆ ಉಪ್ಪು ಖಾರ ಹಾಕೊಂಡು ತಿಂತ ಇದೀನಿ. ನಿನಗೂ ಕೊಡ್ಲ? ಬಂದೆ ನಾನು ಚೆನ್ನಾಗಿಲ್ಲ ಚಿನ್ನ. ನನಗಂತೂ ನಿದ್ದೆ ಬರ್ಲಿಲ್ಲ, ನೀನ್ ನಿದ್ದೆ ಮಾಡ್ದ? ನಂಗೂ ನಿದ್ದೆನೇ ಬರ್ಲಿಲ್ಲ. ಯಾಕೆ ಬರುತ್ತೆ? ನೀನಲ್ಲಿ ನಾನಿರ್ಲಿ. ನೋಡು, ಹೇಗಿದ್ರು ನಿಮ್ಮಪ್ಪ ಆ ಮುದಿಗೂರ್ಕ ಗೊರಕೆ ಹೊಡಿತಾ ಬಿತ್ಕೊಂಡಿದ್ದಾನೆ. ಈಗ ನಾವು ಸಂತೋಷವಾಗಿರ್ಬೋದು. ಮೇಲಕ್ ಬಾ, ಬರ್ತೀಯ? ಹೇಗ್ ಬರೋದು? ಇಲ್ಲಿ ಕೈ ಕೊಡು ಮೇಲೆ. ಇನ್ನು ಬೆಕ್ಕು ಸಿಗ್ಲಿಲ್ವೇನಮ್ಮ? ಚಿಕ್ಕಪ್ಪ, ಹಾಗಾದ್ರೆ ಇನ್ನು ಏನ್ ಮಾಡ್ತಿದ್ದೀಯ ಅಲ್ಲಿ? ಓಡಿಸ್ತಾ ಇದ್ದೀನಿ. ಇವನು ಬೆಕ್ಕಾಗೆ ಹುಟ್ಟಾನೆ. ಅಯ್ಯೋ 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 ಅಯ್ಯೋ, ಏನು ಅಟ್ಟದ ಅಲ್ಲಿನ ಕಿತ್ತು ಹಾಕಿದಾರಲ್ಲ. ಏನೋ ಮಾಡ್ತಿದ್ಯಾ ಕಡವ ಅಲ್ಲಿ? ಅಯ್ಯೋ, ನೀನು ಮನೆ ಕಾಯುವಾಗ ಯಾಕೋ ಅಟ್ಟದಲ್ಲಿ ಕಿತ್ತೆ? ಅಯ್ಯೋ ಅಯ್ಯೋ, ಹೋಯ್ತು ಕಣ್ಣು, ಉರಿ ಉರಿ. ಅಯ್ಯಪ್ಪ, ಸತ್ತೆ ಸತ್ತೆ, ನನ್ ಕಣ್ಣು ಹೋಯ್ತು. ಹೋಯ್ತು ಹೋಯ್ತಪ್ಪ, ನನ್ ಕಣ್ಣು ಹೋಯ್ತು. ಅಯ್ಯಪ್ಪ, ಅಯ್ಯೋ, ಉರಿ 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 ಉರಿ. ನನ್ನ ಹೊಟ್ಟೆ ಉಳಿಸಿದ್ಯಾ? ನಿನಗೆ ಕಣ್ಣು ಉಳಿಸ್ತಾ ಇದ್ದೀನಿ. ನೀನ್ ಯಾಕೋ ಬಂದ ಆಟ ಹಿಡಿದು? ರಾಜ 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 ರಾಜ. ರಾಧಾ, 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 ರಾಧಾ. ಅಯ್ಯೋ, ಏನ್ರಿ ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀರಾ? ಏ, ನಮ್ಮಿಬ್ಬರ ಪ್ರಣಯ ವೈರಿ ನಿಮ್ಮಪ್ಪ ನಮ್ಮ ಮಾವ. ಅವನ್ನ ತಗೊಂಡು ಹೋಗಿ ನಮ್ಮ ಇನ್ಸ್ಪೆಕ್ಟ್ರು ಯಾವುದೋ ಒಂದು ಹೆಣ ಕಾಯೋ ಡ್ಯೂಟಿಗೆ ಹಾಕ್ಬಿಟ್ಟಿದ್ದಾರೆ. ಇವನ್ ಹೆಣ ಬೀಳೋರು ಅಲ್ಲಿ ಸಾಯ್ತಾ ಇರ್ಬೇಕು ತಿಳ್ಕೊಂಡು ಇದೇ ಸಂದರ್ಭ ಅಂತ ಓಡೋಡ್ ಬಂದ್ಬಿಟ್ಟೆ. ಬಾ. ಅಯ್ಯೋ, ದೂರ ಇದೆ. ಹಾಲ್ ರಾಜ ಇಲ್ಲೇ ಇದೆ, ಗಲಾಟೆ ಮಾಡ್ಬಿಡುತ್ತೆ. ನನಗ್ ಗೊತ್ತಿಲ್ವಾ? ನಂಗೇನು ಬುದ್ಧಿ ಇಲ್ವಾ? ಇದೇ ಸಮಯ ಅಂತ ತಿಳ್ಕೊಂಡು ಸುಮ್ಮನೆ ಮಾರ್ಕೆಟ್ ಹತ್ರ ಹೋಗಿ ಅಲ್ಲಿ ಅವನೊಬ್ಬ ಫುಟ್ಪಾತ್ನಲ್ಲಿ ಪುಸ್ತಕಗಳು ಮಾರ್ತಿದ್ದ. ಹುಡುಕದೆ ಸಿಕ್ತು ನೋಡು. ನಾಯಿಯನ್ನು ಪಳಗಿಸುವ ವಿಧಾನ ಬರೆದವನು ಯಾರು ಗೊತ್ತು? ಬಹಳ ಎಕ್ಸ್ಪರ್ಟ್ ಅವನೇ, ಸಂಧ್ಯಾ ಶಂಕರ. ಅದೇ ನಾಯಿ ಕೊಡೋ ಲಂಚ, ರಾಯಲ್ ಬಿಸ್ಕಟ್ಸ್. ನೋಡ್ದ? ಈಗ ರಾಜಾ, ರಾಜಾ, ಇಲ್ಲಿ ಬಾ. ಕವ ಕವ ಇದು ಅಲ್ದ್ರೆ ನೋಡ್ದ? ಇದು ಕಂಡು ಹೆಚ್ಚಿಗೆ ಆನಂದ ಆಗ್ತಿದೆಯಲ್ಲ?
ರಾಧಾ ಸಂತೋಷ ಆಗ್ತಿದೆಯಲ್ಲ? ಹ್ಮ್ ಓಹೋ ರಾಜ ರಾಜ ನೋಡ, ಇವತ್ತಿಂದ ನಾವಿಬ್ರು ಫ್ರೆಂಡ್ಸ್. ಅಲ್ಲ, ನಾಯಿನೇನು ಇಷ್ಟು ಸುಲಭವಾಗಿ ಸ್ನೇಹ ಮಾಡ್ಕೊಂಡ್ಬಿಟ್ರಲ್ಲ, ನಮ್ಮ ಅಪ್ಪನ ವಶೀಕರಣ ಮಾಡ್ಕೊಳ್ಳೋಂಥದ್ದು ಏನು ಸಿಕ್ಲಿಲ್ವೇ? ನಾಳೆಯಿಂದ ಆ ಕೆಲಸ. ಈಗ ಸದ್ಯಕ್ಕೆ ನಾಯಿ ಮುಂಡೆ ಅದೆ, ನೀ ಎತ್ತಿಲ್ಲದ್ದು ನನ್ನ ಹತ್ರನೇ ಬಿಸ್ಕತ್ ತಿಂದು ನನ್ನ ಮೇಲೆ ಬಗಳುತ್ತಲ್ಲ, ನಮ್ಮ ಮಾವ್ರಿಗಿಂತ ಆ ಕಡೆ. ಹೌದು ರೀ, ಲಂಚ ತಿನ್ನೋರ್ ಬುದ್ಧಿ ಅಲ್ಲ ಹೀಗೆ ಅಂತ ಹೇಳೋಕ್ಕಾಗಲ್ಲ. ಇವತ್ತು ಈ ಮನೆಯೊಳಗೆ ನಾನಿರ್ಬೇಕು, ನಾಯಿ ಇರಬೇಕು. ಹೋಗ್ಬೇಕಾ? ನಾನಿದು ಈ ಮನೆ ಒಳಗೆ ಈ ನಾಯಿ ಇರ್ಬೇಕಂತೆ. ಹೌದಾ? ಹೋಗ್ತೀನಿ ಬಿಡು. ಜೈ ಜಾಪಾಳ ಮಾತ್ರೇಶ್ವರ. ಇನ್ನು ಅಡಿಗೆ ಆಗಿಲ್ಲ, ಮುಂದಕ್ಕೆ ಹೋಗಿ. ಓಹ್, ಹೆಣ್ಣು ಹೆಣ್ಣು ಸಾಕ್ಷಾತ್ ಮಹಾಲಕ್ಷ್ಮಿಯ ರೂಪು. ನಿನ್ನ ಹೆಸರು ಶ್ರೀಕೃಷ್ಣನಿಗೆ ಬಹಳ ಪ್ರಿಯವಾದದ್ದು. ತಂದೆ ಒಬ್ಬ, ತಾಯಿ ಇಲ್ಲ. ಅದು ಶ್ರಾವಣ ಶನಿವಾರ ದಿವಸ. ಜೈ ಜಾಪಾಳ ಮಾತ್ರೇಶ್ವರ. ಓ ನಮಸ್ಕಾರ ಗುರೇಶ್ವರ. ಏನೇ ರೂಪು, ಏನೇ ಹಣೆ. ಆಹಾ, ಈ ಗುರುತು ನಿನಗೆ ಶಾಶ್ವತವಾಗಿರಲಿ. ಏನೇ ಲಕ್ಷಣ, ಕುಬೇರನ ಲಕ್ಷಣ. ಏನೇ ಗುಡಪ್ಪ, ಕುಚೇಲನ ಗುಡಪ್ಪ. ನನಗೆ ಗೊತ್ತು ಈ ಮನೆಯಲ್ಲಿ ನನಗೆ ಭಾರಿ ತಲೆನೋವು. ನಿಮ್ಗಾಗ್ಲೇ ಗೊತ್ತಾಗ್ಬಿಡ್ತಾ? ಕೂತ್ಕೊಳ್ಳಿ ಸ್ವಾಮಿ, ಕೂತ್ಕೊಳ್ಳಿ. ಜೈ ಜಾಪಾಳ ಮಾತ್ರೇಶ್ವರ. ಭಕ್ತ, ಸರ್ವಶಕ್ತನಾದ ಭಗವಂತ ನನ್ನಲ್ಲಿ ಅರಹುತ್ತಿದ್ದಾನೆ. ನಿನಗೂ ನಿನ್ನ ಅಳಿಯನಿಗೂ ಹಣದ ಮಧ್ಯೆ ಸ್ವಲ್ಪ ತೊಡಕಿದೆ. ಅಯ್ಯೋ ನನ್ನಪ್ಪ, ಏನು ದಿವ್ಯ ಜ್ಞಾನ, ಏನು ದಿವ್ಯ ಜ್ಞಾನ. ಭಕ್ತ, ನೀನೊಂದು ಸರ್ಕಾರಿ ಕೆಲಸದಲ್ಲಿದ್ದಿ. ಹೌದು ಸ್ವಾಮಿ, ಹೆಡ್ ಕಾನ್ಸ್ಟೇಬಲ್ ಉದ್ಯೋಗದಲ್ಲಿದ್ದೀನಿ. ಆದಷ್ಟು ಬೇಗ ನಿನಗೆ ಮೊಮ್ಮಗನಾದರೆ ನೀನು ಏಕ್ದಮ್ ಇನ್ಸ್ಪೆಕ್ಟರ್ ಆಗುತ್ತೆ. ಮೊಮ್ಮಗನೇ, ಅದು ಈ ಜನ್ಮದಲ್ಲೇ ಸಾಧ್ಯವಿಲ್ಲ ಅಂತ ಕಾಣುತ್ತೆ ಸ್ವಾಮಿ. ಏಕೆ ಭಕ್ತ? ಏನ್ ಹೇಳಿ, ನನ್ನ ಅಳಿಯ ಒಬ್ಬ ದೊಡ್ಡ ದಗಾಕೋರ ಗುರುಗಳೇ. ಲಕ್ಷ ಕೊಟ್ಟು ಅವನ ಕೈಲಿ ನನ್ನ ಮಗಳನ್ನ ಮುಟ್ಸೋಲ್ಲ ಗುರುಗಳೇ. ನಾನು ಮೊಮ್ಮಗ ಆಗ್ಬೇಕು ಅಂದ್ರೆ ನೀವು ನನಗೆ ಸ್ವಲ್ಪ ಸಹಾಯ ಮಾಡ್ಬೇಕಲ್ಲ. ನಾವಿರುವುದೇ ಅದಕ್ಕೆ. ನಮ್ಮಿಂದ ಏನಾಗ್ಬೇಕು ಬೇಗ ಹೇಳು ಭಕ್ತ. ಗುರುಗಳೇ, ಪೂರ್ವ ಕಾಲದಲ್ಲಿ ಮಾವನ ಹಣ್ಣನ್ನು ಮಂತ್ರಿಸ್ಕೊಟ್ಟು ಮಕ್ಕಳಾಗುವಾಗ ಮಾಡ್ತಾ ಇದ್ರಂತಲ್ಲ, ನೀವು ಹಾಗೆ ಮಾಡಿದ್ರೆ. ಜೈ ಜಾಪಾಳ ಮಾತ್ರೇಶ್ವರ. ಕೊಡೋ ಹಣ್ಣನ್ನು, ಕರಿ ಹೆಣ್ಣನ್ನು. ನಮಸ್ಕಾರ. ರಾಧಾ ರಾಧಾ, ಮಾವನ ಹಣ್ಣು ತಗೊಂಡ್ಬಾ. ಗುರುಗಳೇ, ನನಗ್ ಮೊಮ್ಮಗ ಆಗಿ ಇನ್ಸ್ಪೆಕ್ಟರ್ ಹುದ್ದೆ ಸಿಕ್ಕಿಬಿಟ್ರೆ ನಿಮ್ಗೆ ದಿವ್ಯವಾಗಿ ಪಾದ ಪೂಜೆ ಮಾಡಿ ಯಥೇಚ್ಛವಾಗಿ ಕಾಣಿಕೆ ಅರ್ಪಿಸ್ ಬಿಡ್ತೀನಿ. ತಗೊಳ್ಳಿ ಗುರುಗಳೇ. ಬಾಲೆ, ಕೋಣೆ ಒಳಕ್ಕೆ ಬಾ. ಯಾಕೆ? ಮಂತ್ರೋಪದೇಶಕ್ಕೆ 10 ಬಾರಿ ಉಚ್ಛೇದ ಸಾಕು, ಕುಂತಿಗೆ ಕರ್ಣನಾದಂತೆ. ದೊಡ್ಡವ್ರ ಮಾತನ್ನ ಹಾಗೆಲ್ಲ ತಾತ್ಸಾರ ಮಾಡ್ಬಾರ್ದಮ್ಮ. ಬಾಲೆ, ನನ್ನ ಬಳಿ, ಈ ಮುದುಕನ ಬಳಿ ಬರುವುದಕ್ಕೆ ನಿನಗೆ ಭಯವೇ? ಬಾ ಬಾಲೆ, ಹತ್ತಿರ ಬಾ, ಇನ್ನೂ ಹತ್ತಿರ ಬಾ, ಇನ್ನೂ ಹತ್ತಿರ ಬಾ. ನಿಮ್ ಮಾವಿನ ಹಣ್ಣಂತ ಮೊಮ್ಮಗ ಇನ್ಸ್ಪೆಕ್ಟರ್ ಹುದ್ದೆ. ಜೈ ಜಾಪಾಳ ಮಾತ್ರೇಶ್ವರ. ರಾಧಾ, ನೀವೇ ಸ್ವಲ್ಪ ತಾನು, ಗಡ್ಡ ಆಗ್ತಾ ಇದೆ. ಇಷ್ಟಕ್ಕೋಸ್ಕರ ಎಷ್ಟು ಕಷ್ಟಪಟ್ಟೆ ಗೊತ್ತಾ? ಅಪ್ಪ ಬಾಗ್ಲಲ್ಲೇ ಕೂತಿದ್ದಾರೆ. ಕೂತಿರ್ಲಿ, ಅವನಿಗೆ ಕುಂತು ನಿಂತು ಅಭ್ಯಾಸ. ಪೊಲೀಸ್ ನನ್ನಲ್ಲ. ರಾಧಾ, ಗುರುಗಳ ಮಂತ್ರೋಪದೇಶ ಮುಗಿತೇನಮ್ಮ? ಆಗ್ತಾ ಇದೆ ಅಪ್ಪ. ಏನಪ್ಪ ಮುದುಕ, ಇದೇ ಮಹಾ ಸುದಿನ.
ಅಯ್ಯೋ ಬೇಗ ಮುಗಿಸಿ ಗುರುಗಳೇ. ಮುಗೀತೆ ಜೈ ಜಾಪಾಳ ಮಾತ್ರೇಶ್ವರ. ಇದೇ ಮಹಾಸುದಿನ. ಏನು ಇದು? ಆ ಜಾಪಾಳ ಮಾತ್ರೇಶ್ವರನ ಗುರುವಿನ ಗಡ್ಡ ಇದ್ದಾಗಿದೆಯಲ್ಲ. ಅನುಮಾನವೇ, ಭಾರಿ ಅನುಮಾನವೇ. ಮಂತ್ರೋಪದೇಶ ಆಯ್ತೆ ಗುರುಗಳೇ. ಸಾಕೆ ಮಂತ್ರ, ಆದ್ರೂ 5 ಉಳಿಯಿತು. ಭಕ್ತ, ನೀನು ಮಧ್ಯದಲ್ಲೇ ಒಂದು ತೊಂದರೆ ಕೊಟ್ಟಿದ್ರಿಂದ ಇನ್ನೂ 5 ಮಂತ್ರ ಹಾಗೆ ಉಳಿಯಿತು. ಇನ್ನೊಂದು ಮಾವಿನ ಹಣ್ಣು ಬೇಕಾಗಿದೆ. ಇನ್ನೊಂದು ಮಾವಿನ ಹಣ್ಣು ಬೇಕಾ? ಹೌದು. ಬೇಕಾ ಗುರುಗಳೇ? ಹೌದು. ಗುರುಗಳೇ, ನಿಮ್ ಗಡ್ಡ ಎಲ್ಲಿ? ಗಡ್ಡ 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 ನನ್ನ ಹತ್ರ ನಾಟಕ ಆಡ್ತಾ ಇದೆಯೇನೋ? ಇನ್ನೊಂದು ಸಾರಿ ನೀನ್ ನನ್ನ ಮನೆ ಒಳಗ್ ಕಾಲಿಟ್ರೆ ನಿನ್ ಕೈ ಕಾಲಿ ಬೇಡಿ ಹಾಕಿ ನಿನ್ನ ಲಾಕಪ್ ಸೇರಿಸ್ಬಿಡ್ತೀನಿ. ನಡೆಯೋ ಆಚೆಗೆ, ನಡೆಯೋ. ಏನ್ ಗತಿ ಬಂತಪ್ಪ? ಯಾಕೋ ಹಾಗೆ ಹೊಡ್ಕೋತೀಯಾ? ಚಳಿ, ಪ್ರಾಣ ಹೋಗ್ತಾ ಇದೆ. ನೀನಂತೂ ಒಳಗಡೆ ಬೆಚ್ಚಿ ಮಲಗ್ಬಿಟ್ಟಿದೀಯ. ತಗೋ, ಹೊತ್ಕೊಂಡು ಬಿತ್ಕೋ, ದಮ್ ನಿಕ್ಲಾಯಿಸ್ತೆ. ನಾನು ಒಳಗಡೆ ಬಂದು ಮಲಿಕತ್ತೀನಿ ಮಾವ. ನಾನು ಸತ್ರು ನಿನ್ನ ಮಗಳನ್ನ ಮಾತ್ರ ಮುಟ್ಟಲ್ಲ. ಲೋ, ನಿಲ್ಸೆ ಹೊತ್ತಿರೋ ಗಂಡಸಾಗಿದ್ರೆ, ಅಭಿಮಾನ ಇರೋ ಭೂಪ ಆಗಿದ್ರೆ, ನಗದು 10,000 ರೂಪಾಯಿ ಕೈಲಿಟ್ಕೊಂಡು ನನ್ನ ಮನೆ ಹೊಸದೊಳಗ್ ಬಾ. ಜೈ ಜಾಪಾಳ ಮಾತ್ರೇಶ್ವರ ಅಂತೆ ಕೊಡ್ತೀನಿ. ನೋಡ್ತಾ ಇರಿ ನಿನ್ ಕೈ ಗೋಪಾಳದ ಪಾತ್ರೆನ. ಅಯ್ಯೋ, ಸಾಯ ಕಾಲದ ನಿನ್ಗೆ ಮತ್ತು ದುರ್ಬುದ್ಧಿ. ಅಯ್ಯೋ ಮಾವ, ಮಾವ, ಅಯ್ಯೋ ನನಗೆ ಕಷ್ಟ. ಅಯ್ಯೋ ಅಂದ್ರೆ ನಾನು ತಗೊಳ್ತಾ ಇಲ್ಲ ಸರ್. ನಮ್ಮ ನಾನು ನಿದ್ದೆ ಮಾಡಿಲ್ಲ ಸರ್. ಕಣ್ಣು ಮುಚ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ಸರ್. ಏನ್ ಯೋಚನೆ ಮಾಡ್ತಾ ಇದ್ದೆ? ಅದೇ ನೀವು ಅಪ್ಪಣೆ ಮಾಡ್ಬಿಟ್ಟು ಹೋದ್ರಲ್ಲ ಸರ್, ಹೊತ್ತೊತ್ತಿ ಸರಿಯಾಗಿ ಅವ್ರಿಗೆ ಊಟ ತಿಂಡಿ ಕೊಡಿ ಅಂತ. ಹಾಗೇನೆ ನಾವು ಹೊತ್ತೊತ್ತಿ ಸರಿಯಾಗಿ ಊಟ ತಿಂಡಿ ತಗೊಂಡೋಗಿಟ್ರೆ ಮಕ್ಕದ ಮೇಲೆ ಎಸಿತಾರೆ ಸರ್. ದಮ್ಮೈ ಗುಡ್ಡೆ ಇಟ್ರೆ ಹೊಡಿಯೋಕೆ ಬರ್ತಾ ಇದ್ರು ಸರ್. ಸರ್, ನೀವು ಹೇಳ್ಬಿಟ್ಟು ಹೋದ್ಮೇಲೆ ಒಂದೋಟ ನೀರು ಕುಡ್ದಿಲ್ಲ ಸರ್ ಅವರು. ಬೇಡಿ ಸರ್, ರಾಧಾ, ರಾಧೆ, ರಾಧು. ಏನಂದ್ರೆ ಬಾಗಿಲು ತೆಗಿತೀನಿ, ಬನ್ನಿ. ಬೇಡ, ಬಾಗಿಲು ತೆಗಿಬೇಡ. ನಾನು ಒಳಗಡೆ ಬರಲ್ಲ. ನಿಮ್ಮಪ್ಪ ಬರ್ಕೂಡ್ದು ಅಂತ ಕಟ್ಟಪ್ಪನೆ ಮಾಡ್ಬಿಟ್ಟಿದ್ದಾನೆ. ನಂದಿರೋದು ಹೊರಗಡೆ ಕೆಲಸ. ತಗೋ ಕಾಳ್ದ. ಏನಿದು? ಅದರಲ್ಲಿರೋದು ಓದು. ಇದೇನು ಅಂದ್ರೆ? ಏನು ಅಂತ ಕೇಳ್ಬೇಡ. ಕಾಗದಲ್ಲಿರಾಗ ನಡ್ಕೋ. ಗುಟ್ಟೇನಾದ್ರು ಇಟ್ಟಾದ್ರೆ ನೀನ್ ಕೆಟ್ಟೆ. ಆಮೇಲೆ ನಾ ಬರೋದೇ ಬಿಟ್ಟು ಏನಂತೀಯ? ನಡ್ಕತಿ
ನಡ್ಕೋತೀನಿ ಅಂದ್ರೆ ಕೈ ರಾಧಾ ಬಂದೆಪ್ಪ. ಅಪ್ಪ ಗೋವಿಂದ ಗೋವಿಂದ. ಯಾಕಮ್ಮ ಒಂಥರ ಇದೀಯಾ? ಅಪ್ಪ ನೀನ್ ಕೋಪ ಮಾಡ್ಕೊಳಲ್ಲ ಅಂದ್ರೆ ಒಂದ್ ವಿಷಯ ಅಪ್ಪ. ಹೇಳಮ್ಮ, ಅದೇನು ಹೇಳಮ್ಮ. ಮತ್ತೆ ನಂಗೆ ಹುಳಿ ಮಾವಿನಕಾಯಿ ತಿನ್ಬೇಕು ಅಂತ ಆಸೆ ಆಗಿದೆ ಅಪ್ಪ. ಈ ಕಾಲದಲ್ಲಿ ಮಾವಿನಕಾಯಿ ಎಲ್ಲಿ ಸಿಗುತ್ತೆ ಹುಚ್ಚಿ? ಸಿಕ್ಕೊಳ್ಬೇನಪ್ಪ. ಸಿಕ್ಕಲ್ಲ. ಹಾಗಾದ್ರೆ ಕೆಮ್ಮಣ್ ತಂದ್ಕೊಡು. ಮಣ್ಣು ತಿನ್ನಕ್ ನೀನ್ ಎರೆ ಹುಳ ಏನೇ? ಹೋಗೋ. ಹೋಗ್ಲಿ ಬಿಡು, ನಾನ್ ಒಲೆ ಬೂದಿನೇ ತಿಂತೀನಿ. ಕಲ್ತಿನ್ನು ಮಣ್ಣು ತಿನ್ನು. ಹುಳಿ ಮಾವಿನಕಾಯಿ, ಕೆಮ್ಮಣ್ಣು, ಬೂದಿ. ಏನೇ? ಯಾಕೆ ಮರಾದ? ಏನಾಯ್ತು? ಹೇಗಪ್ಪ ಹೇಳಿ? ಹೇಳಮ್ಮ, ಅದೇನು ಹೇಳು. ಅಮ್ಮ ಇದ್ದಿದ್ರೆ ಹೆದರಿಕೆ ಇಲ್ದೆ ಹೇಳ್ಬಿಡ್ಬೋದಾಗಿತ್ತು. ಅಯ್ಯೋ, ನಾನ್ ನಿಮ್ಮಪ್ಪನೇ ಕಣ್, ಹೇಳೆ. ಅಪ್ಪ ಮತ್ತೆ ನಂಗೆ 3 ತಿಂಗಳು. 3 ತಿಂಗಳು? ಅಪ್ಪ ಏನಮ್ಮ? ನಾನ್ ಬದುಕಿದ್ದು ಅವ್ರಿಗೆ ಅನ್ಯಾಯ ಮಾಡೋದಿಲ್ಲ ಅಪ್ಪ. ಅಪ್ಪ ನಾನ್ ಪ್ರಾಣ ಕಳ್ಕೊಂಡ್ಬಿಡ್ತೀನಪ್ಪ. ಬೇಡಮ್ಮ ಬೇಡಮ್ಮ ಬೇಡಮ್ಮ, ನಿನಗೋಸ್ಕರ ಅಲ್ದೇ ಹೋದ್ರ ಮಗುಗೋಸ್ಕರವಾದ್ರು ನೀನು ಬದುಕಿರ್ಬೇಕಮ್ಮ. ಅವ್ರಿಗೆ ಹೇಗಪ್ಪ ಈ ಹಾಳು ಮುಖ ತೋರಿಸ್ಲಿ? ನೀನು ಯೋಚನೆ ಮಾಡಬೇಡಮ್ಮ, ನಾನು ಅದನ್ನೆಲ್ಲ ನೋಡ್ಕೊಳ್ತೀನಿ. ನೀವು ಏನಪ್ಪ? ನೀನು ಬೇಡ, ನಿನ್ನ ಮಗಳ ಬೇಡ, ನೀನು ಕೊಡಿಸಿದ ಕೆಲಸ ಬೇಡ. ಏನು ಇದು? ಬಾರ್ ಒಳಗೆ ನಾನು ಒಳಗ್ ಕಾಲಿಡಲ್ಲ. ಅಯ್ಯೋ, ಬೀದಿ ಮಾನ ಕಳಿಬೇಡ ಕಣ ಬಾರು. ನಾನು ಒಳಗ್ ಕಾಲಿಟ್ಟ ಮೇಲೆ ಹೊರಗ್ ಕಾಲಿಡಲ್ಲ. ಯಾಕಪ್ಪ, ಏನಾಯ್ತು? ಯಾರು ಏನಂದ್ರು? ಯಾರು ಏನಂತಾರೆ? ನನ್ನನ್ನೋದಕ್ಕೆ ಆ ಬ್ರಹ್ಮನ ಕೈ ಕೂಡ ಸಾಧ್ಯವಿಲ್ಲ. ನನಗೆ ಗೊತ್ತು. ಯಾಕೆ ಕೋಪ? ಕೋಪ ತಾಪ ನನಗೆ ಹಾಕ್ಬೇಕು? ನಾನೆಲ್ಲ ಬಿಟ್ಬಿಡ್ತೀನಿ. ನನಗೆ ಪರಿವರ್ತನೆ ಆಗೋಗ್ಬಿಟ್ರೆ ಯಾರಿಗೆ ಬೇಕು ಈ ಹಾಳು ಬಾಳು? ನಾನು ಸನ್ಯಾಸಿ ಆಗ್ಬಿಟ್ಟು. ಅಯ್ಯೋ, ಎಲ್ಲಾದ್ರೂ ಉಂಟೇನೋ ಈ ಚಿಕ್ಕ ವಯಸ್ಸಿಗೆ? ಯಾಕೋ ಈ ವೈರಾಗ್ಯ? ಕಾವ್ಯ ಮುಟ್ಟಿದ ಮಹತ್ವ ಅವತ್ತು ನಾನು ತಮಾಷೆ ಕಾವ್ಯ ಹಾಕೊಂಡಿದ್ದೆ. ಈಗ ನಿಜವಾಗಲೂ ಕಾವ್ಯ ಹಾಕ್ಕೊತೀನಿ. ಅಗೋ ಅಗೋ, ನನ್ನ ಕಾವಿ ಕರೀತಾ ಇದೆ. ಅಗೋ ಕಾಕಿ. ಲೋ ಅಪ್ಪ, ಬೇಡ ಕಣೋ, ಬೇಡ ಕಣೋ. ರಾಧಾ, ರಾಧಾ, ಬಾ ಮೈಲಿ, ಸನ್ಯಾಸಿ ಹೊಟ್ಟೋಗ್ತಾರಂತೆ. ಅಯ್ಯೋ, ನನ್ನ ಮುಟ್ಟಬೇಡ. ನನಗೆ ಮುಟ್ಟಿದ್ರೆ ಏನೋ ಒಂಥರ ಆಗುತ್ತೆ. ನಾನು ಸನ್ಯಾಸಿ ಆಗ್ಬಿಡ್ತೀನಿ. ಅಯ್ಯೋ ಬೇಡಿದ್ರೆ ಒಬ್ರೆ ಹೋಗ್ಬೇಡಿ, ನಾನು ಬಂದ್ಬಿಡ್ತೀನಿ. ಅಯ್ಯೋ, ನೀವಿಬ್ರು ಹೊರಟೋದ್ರೆ ನನಗತಿ. ಚಲಾಯಿಸು ನಿನ್ ದಫೇದಾರಿ ದೌಲತ್ತು. ಮಾಡಬಾರ್ದನ್ನು ಮಾಡು, ಆಗಬಾರ್ದನ್ನು ಅನುಭವಿಸು, ಕೊನೆಗೆ ಹೆಣ ಕಾಯ್ಕೊಂಡು ಬಿದ್ದಿರು. ಅಯ್ಯೋ ಬೇಡ ಅಂತ ಹೇಳಮ್ಮ, ಕಾಲಿಡ್ಕೊಂಡು ಕೇಳ್ಕೊಳಮ್ಮ. ಬಿಡೋದಿಲ್ಲ ಅವರು. ಅಪ್ಪ ಇನ್ನಿವ್ರಿಗೆ ಮೋಸ ಮಾಡಕ್ ಆಗೋದಿಲ್ಲ ಅಪ್ಪ, ನಿಜ ಹೇಳ್ಬಿಡ್ತೀನಿ. ಅಯ್ಯೋ ಸುಮ್ಮನೆ ಇರಮ್ಮ, ಮೊದಲೇ ಕಾದಿ ಕಾದಿ ಅಂತ ಹೊಡ್ಕೋತಾ ಇದ್ದಾನೆ. ಅಪ್ಪ, ನರ್ಸಯ್ಯ, ನರ್ಸಣ್ಣ, ನರ್ಸು, ಲೋ ನಾನು ಮೂಡ್ ಹಾಕಣು, ಮುಟ್ಟಾಳ ಕಣು. ಇಷ್ಟು ದಿವಸ ಬುದ್ಧಿ ಇಲ್ಲದೆ ನಿಮ್ಮಿಬ್ರನ್ನ ಆಗಲ್ಸಿದ್ದೆ ಕಣು. ಈಗ ನನಗೆ ಬುದ್ಧಿ ಬಂತಪ್ಪ, ಬುದ್ಧಿ ಬಂತು. ನೀವಿಬ್ರು ಇನ್ಮೇಲೆ ಜೋಡಿ ಕಾಯಿಗಳಾಗಿ ಒಟ್ಟಿಗಿರಪ್ಪ. ನಾನು ಅಡ್ಡಿ ಬರಲ್ಲ, ನಾನು ಅಡ್ಡಿ ಬರಲ್ಲ. ಮಾವ, ನಾನು ಮರ್ಯಾದಸ್ಥ. ಉಪ್ಪು ಖಾರ ತಿಂದಿರೋ ದೇಹ, ನನ್ನ ಮೈಲಲ್ಲೂ ಕೂಡ ನಿಯತ್ತಿನ ರಕ್ತ ಹರಿತಾ ಇದೆ. ಯಾವಾಗ್ಲೂ ಹಣ ಹಣ ಅಂತ ರಣ ಹತ್ರ ಹೊಡ್ಕೋತಿಯಲ್ಲ, ನಾನ್ ನಿನಗೆ ಬರೆದು ಕೊಟ್ಟಿರೋ ಪ್ರೋನೋಟಿನ ಪ್ರಕಾರ 10,000 ರೂಪಾಯಿ ನಿನ್ನ ಮುಖದ ಮೇಲೆ ಎಸಿದೆ. ನಾನು ಈ ಮನೆಯೊಳಗೆ ಕಾಲಿಡಲ್ಲ, ನಿನ್ನ ಮಗಳ ಮುಖ ನೋಡಲ್ಲ. ಬೇಡಪ್ಪ, ಬೇಡೋ, ನೀನ್ ಕೊಡೋದೇ ಬೇಡೋ. ಇವತ್ತೇ ನನ್ನ 10,000 ರೂಪಾಯಿ ಸಂದಾಯವಾಯ್ತು ಅಂತ ರಸೀದಿ ಬರ್ಕೊಟ್ಬಿಡ್ತೀನಿ ಕಣೋ. ಸುಳ್ಳ ರಸೀದಿ ಪಡೆದು ನಾನು ಹಣ ಕೊಟ್ಟೆ ಅಂತ ಹೇಳೋದಕ್ಕೆ ನನ್ನೇ ನಿನ್ನ ಕಟ್ಟಲ್ಲ ಅಂತ ತಿಳ್ಕೊಂಡ. ಒಪ್ಕೊಂಡೆ. ನಿನ್ ಗ್ರಾಸ್ತ ಸಾಧ್ಯಸ್ತ. ನಾನು ಅಂದಿದ್ದೆಲ್ಲ ತಪ್ಪಾಯ್ತು ಕಣೋ, ನನ್ ಕ್ಷಮಿಸ್ಬಿಡೋ. ನೀನ್ ಹೂ ಅಂತ ಒಪ್ಕೋ. ಆ ಅಟ್ಟದ ಮೇಲೆ ರೂಮನ್ನು ಬದಲಾಯಿಸಿ ಇವತ್ ರಾತ್ರಿ ನಿನ್ನ ಮಲ್ಗೆ ಸುಪ್ಪಕ್ಕೆ ಮೇಲೆ ಮಲಗಿಸ್ಬಿಡ್ತೀನಿ ಕಣೋ. ಒಪ್ಕೊಳೋ, ಒಪ್ಕೊಪ್ಪ, ಒಪ್ಕೊಳೋ. ಆಗಲ್ಲ, ಆಗಲ್ಲ, ಒಪ್ಕೋ, ಆಗಲ್ಲ. ಗೆದ್ದೆ, ಗೆದ್ದೆ.